ಕನ್ನಡದವನಲ್ವಾ? ಅಲ್ಲ, ಗಿಲ್ಲಿ ಕನ್ನಡದವನಲ್ವಾ? ಗಿಲ್ಲಿ ಕನ್ನಡದವನ್ ತಾನೆ. ಗಿಲ್ಲಿನೂ ಕನ್ನಡದವನಾಗಿರ್ಬೇಕಾದ್ರೆ ಗೆಲ್ಲಿ ಏನಾಯ್ತು? 1.5 hour 2 hour ಟೈಮ್ ಪಾಸ್ ಮಾಡ್ತೀವಿ ಅಂದ್ರೆ ಮೇ ಬಿ ಗಿಲ್ಲಿಯಿಂದಾನೇ ಇರ್ಬೋದು ಈ ಸೀಸನ್ ಅಂತ ನನ್ಗನ್ಸುತ್ತೆ. ಡಮಾಲ್ ಡಿಮಾಲ್ ಡಿಕ್ಕ ನಮ್ ಗಿಲ್ಲಿನೇ ಗೆಲ್ಲೋದ್ ಪಕ್ಕ. 12 ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಈ ಸೀಸನ್ ಅಲ್ಲಿ ಗಿಲ್ಲಿನೇ ಇಷ್ಟ ನಮ್ಗೆ. ಯಾಕೆಂದ್ರೆ ಇದು ವ್ಯಕ್ತಿತ್ವದ ಆಟ ಅಂತ ಕರೆಯೋದಾದ್ರೆ ಗಿಲ್ಲಿಗೆ ವ್ಯಕ್ತಿತ್ವ ಇದೆ. ಹಾಗಾಗಿ ಗೆಲ್ಲಿಲಿ ಅನ್ನೋದು ಆಸೆ. ಯಾವತ್ತೂ ಯಾರನ್ನೂ ಹಿಂದೆ ಇಟ್ಟು ಮೋಸ ಮಾಡಿ ಅವ್ನು ಗೆದ್ದಿಲ್ಲ. ಸೊ ಹಾಗಾಗಿ ಇಷ್ಟ ನಮಗೆ. ಭರ್ಜರಿ ಬ್ಯಾಚುಲರ್ಸಿಂದನೂ ಗಿಲ್ಲಿ ಇಷ್ಟ. ಆಮೇಲೆ ಒಂದು ಕುಕಿಂಗ್ ಶೋ ಬರ್ತಾಯಿತ್ತು ನೋಡಿ, ಅದರಲ್ಲಿ ಇದ್ದ, ಅದು ಇಷ್ಟ. ಓಕೆ, ಅವನಿಗೆ ತೋಚಿದ್ದು ಮಾತಾಡ್ತಾನೆ. ಅದು ಎಲ್ಲೂ ಲಿರಿಕ್ಸ್ ಇದಿರಲ್ಲ, ಸಾಹಿತ್ಯ ಯಾರಿಗೂ ಬರ್ಕೊಟ್ಟಿರಲ್ಲ ಅವನಿಗೆ. ಹಾಡು ಅವ್ನ ಮನಸ್ಸಿಗೆ ಭಾವನೆಗೆ ಬಂದಂಗೆ ಹಾಡ್ತಾನೆ. ಓಕೆ, ಇದ್ದಿದ್ರಲ್ಲಿ ನಮಗೆ 1.5 hour 2 hour ಟೈಮ್ ಪಾಸ್ ಮಾಡ್ತೀವಿ ಅಂದರೆ ಮೇ ಬಿ ಗಿಲ್ಲಿಯಿಂದನೇ ಇರ್ಬೋದು ಈ ಸೀಸನ್ನು ಅಂತ ನನಗನ್ಸುತ್ತೆ. ಸೊ ಗಿಲ್ಲಿಗಿನ್ನ ಬೆಟರು ಕ್ಯಾಂಡಿಡೇಟ್ಸ್ ಅಥವಾ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಅಂದರೆ ಗಿಲ್ಲಿನೇ ಅಂತ ಅನಿಸುತ್ತೆ. ಕಾಂಪಿಟೇಟರ್ಸೇ ಅವರೆಲ್ಲರೂ, ಈವನ್ ರಘು ಇರ್ಬೋದು. ಸೊ ಅವ್ರವ್ರ ಫೀಲ್ಡಲ್ಲಿ ಎಲ್ಲರೂ ಅವ್ರವ್ರು ಅಚೀವ್ ಮಾಡಿರೋರೆ, ಯಾರೇನು ಇದಾಗಿ ಬಂದಿದ್ದಲ್ಲ. ಬಟ್ ಇವನು ತುಂಬ ಕಾಮನ್ ಪೀಪಲ್ಗೆ ತುಂಬ ಹತ್ರ ಆಗ್ತಾನೆ. ಸಾಮಾನ್ಯರಲ್ಲಿ ಇವನ್ನ ನಾವು ಗುರುತಿಸೋದ್ರಲ್ಲಿ ಚೆನ್ನಾಗಿರುತ್ತೆ. ಕೆಲವು ಕನ್ನಡ ಪರ ಹೋರಾಟಗಾರರು ಅಶ್ವಿನಿನೇ ಗೆಲ್ಲಿಸಬೇಕು ಅಂತ ಇದು. ಗಿಲ್ಲಿ ಕನ್ನಡದವನಲ್ವಾ? ಅಲ್ಲ, ಗಿಲ್ಲಿ ಕನ್ನಡದವನ್ ತಾನೆ. ಗಿಲ್ಲಿನೂ ಕನ್ನಡದವನಾಗಿರ್ಬೇಕಾದ್ರೆ ಗೆಲ್ಲಿ ಏನಾಯ್ತು? ಫೈನಲಿ ಅವರೆಲ್ಲರೂ ಕನ್ನಡಿಗರು, ನಾವು ಕನ್ನಡಿಗರು. ಗಿಲ್ಲಿ ಕನ್ನಡಿಗ, ಗೆಲ್ಲಿಲಿ ಬಿಡಿ ಆ ಥರ. ಅವ್ರದ್ದು ಯಾವ ಟಾಸ್ಕ್ ಇಷ್ಟ ನಿಮ್ಗೆ? ಆ್ಯಕ್ಚುಲಿ ಸೀರಿಯಸ್ ಆಗಿ ಗಿಲ್ಲಿ ಟಾಸ್ಕ್ ಆಡಿರೋ ಸ್ವಲ್ಪ ಕಡಿಮೆನೆ. ಅಲ್ಲೂ ಜೋಕೆ ಗಿಲ್ಲಿದು. ಇದರಲ್ಲಿ ಪರವಾಗಿಲ್ಲ. ಅವನಿಗೆ ಗೊತ್ತಿತ್ತು ನಾನೇನು ಗೆಲ್ಲಬೇಕು, ಬಿಗ್ ಬಾಸ್ ಗೆಲ್ಲಬೇಕು ಅಂತ ಗೊತ್ತಿತ್ತು. ಹಾಗಾಗಿ ಆ ಬಿಗ್ ಬಾಸ್ ಇದು ಒಂದು ಅಶ್ವಿನಿ ಜೊತೆ ಹಾಡೋದ್ನಲ್ವ, ಅದರಲ್ಲಿ ಗೆದ್ದ ನೋಡಿ, ಪಜಲ್ದು. ಸೊ ಹಾಗಾಗಿ ಅದು ನಮಗಿಷ್ಟ ಆಯಿತು. ಪಾಪ ದೇಹ ಪ್ರಕೃತಿಯಿಂದ ಅವ್ನು ಸ್ವಲ್ಪ ವೀಕೆ, ಬಟ್ ಮಾತಲ್ಲಿ ಅವನು ಜೋರಿದ್ದಾನೆ. ಅವನ ನಡತೆ ಮತ್ತು ಅವನು ಇನ್ನೊಬ್ರಿಗೆ ಸಹಾಯ ಮಾಡೋದು, ಇನ್ನೊಬ್ರನ್ನ ನಡೆಸ್ಕೊಳ್ಳೋ ರೀತಿ. ಮೈನು ನಾವೆಷ್ಟೇ ದೊಡ್ಡವರಾದರೂ ನಮಗಿನ್ನ ಚಿಕ್ಕವ್ರನ್ನ ನಾವು ಹೇಗೆ ನಡೆಸ್ಕೋತೀವಿ ಅನ್ನೋದೇ ವ್ಯಕ್ತಿತ್ವ. ನಾವೆಷ್ಟು ಬೆಳೆದ್ರೂ, ನಮ್ಮನ್ನು ಎಷ್ಟು ಜನ ಗುರುತಿಸಿದ್ರೂ, ನಾವು ಹೆಂಗೆ ನಾವು ನಮಗಿನ್ನ ಚಿಕ್ಕವ್ರನ್ನ ಅಥವಾ ಇನ್ನೂ ಫೀಲ್ಡಲ್ಲಿ ಅಷ್ಟು ಜಾಸ್ತಿ ಹೆಸರು ಮಾಡ್ದಲ್ಲೇ ಇರೋರನ್ನ ನಾವು ಹೇಗೆ ನಡೆಸ್ಕೋತೀವಿ ಅನ್ನೋದೇ ಮುಖ್ಯ. ಅದು ಗಿಲ್ಲಿಲಿದೆ. ಓಕೆ, ತೊಂದರೆ ಏನಿಲ್ಲ. ಮತ್ತು ಈಗ ಸೀನಿಯರ್ ಪ್ಲೇಯರ್ಸ್ ಅಂದರೆ ಹಳೆ ಆಟಗಾರರು ಬರ್ತಾರೆ, ರಜತ್ ಬಂದಾಗ ಸ್ವಲ್ಪ ಅವಮಾನ ಥರ ಮಾಡ್ತಾನೆ, ಅದ್ರ ಬಗ್ಗೆ ಹೇಳಿದ್ರೆ? ಅವಮಾನಗಳನ್ನೆಲ್ಲ ಸಹಿಸ್ಕೊಂಡ್ಮೇಲೆ ಸನ್ಮಾನ ಸಿಗೋದು ಅಷ್ಟೇ. ಸನ್ಮಾನ ಬೇಕು ಅಂದರೆ ಬೇಕಾದಷ್ಟು ಅವಮಾನವನ್ನು ಸಹಿಸ್ಕೋಬೇಕಾಗತ್ತೆ. ಇನ್ನೇನು ಫೈನಲ್ ಬಂದ್ಬಿಡ್ತು, ಇದು ಯಾರೋ ಲಾಸ್ಟು, ಗೊತ್ತು. ಅನ್ಸುತ್ತೆ ನಿಮಗೆ? ಏನು ಅನ್ಸುತ್ತೆ ಅಂದರೆ ಸ್ವಲ್ಪ ಬಿಗ್ ಬಾಸ್ ಮಿಸ್ ಮಾಡ್ಕೊತೀವಿ. ಒಂದಷ್ಟು ದಿನ ಬೇಕಾಗುತ್ತೆ ಆ ಗ್ಯಾಪ್ನ ಇದು ಮಾಡ್ಕೊಳ್ಳೋದಕ್ಕೆ. ಓಕೆ, ನೆಕ್ಸ್ಟ್ ಸೀಸನಿಗೆ ವೆಯ್ಟ್ ಮಾಡ್ತಿರ್ತೀವಿ ಅಷ್ಟೇ. ವಿನ್ನರ್ ಅಂತ ಫಿಕ್ಸ್ ಆಗಿದ್ದೀರಾ ನೀವು? ಗೆಲ್ಲಿ ಅಂತ ಫಿಕ್ಸ್ ಆಗಿದ್ದೀವಿ. ಗೊತ್ತಿಲ್ಲ. ಟಾಪ್ 2 ಯಾರು ಇರ್ಬೋದು ಮೇಡಮ್? ಮೇ ಬಿ ಗಿಲ್ಲಿ ಅಶ್ವಿನಿ ಅವರೇ ಇರ್ಬೋದು. ಓಕೆ, ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಆಶಾ. ನನಗೆ ಗಿಲ್ಲಿನೇ ಗೆಲ್ಲಬೇಕು. ಡಮಾಲ್ ಡಿಮಾಲ್ ಡಿಕ್ಕ ನಮ್ಮ ಗಿಲ್ಲಿನೇ ಗೆಲ್ಲೋದು ಪಕ್ಕ. ಆ್ಯಕ್ಚುಲಿ ಗಿಲ್ಲಿ ಅವನ ವ್ಯಕ್ತಿತ್ವ ಸೂಪರ್. ಅವ್ನು ಟಾಸ್ಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ. ಸೊ ಅದೇ ಇಂಪಾರ್ಟೆಂಟ್ ಅಲ್ವಾ? ಜನಗಳಿಗೆ ಖುಷಿ ಕೊಡೋದು, ನಗ್ಸೋದೇ ಇಂಪಾರ್ಟೆಂಟು. ಸೊ ಗಿಲ್ಲಿ ಗೆಲ್ಲೇಬೇಕು ಈ ಸತಿ, ಗೆಲ್ತಾನೆ ಕೂಡ. ನಿಮ್ಗೆ ಯಾವ ಟಾಸ್ಕ್ ಇಷ್ಟ? ನನಗೆ ಅವ್ನ ಟಾಸ್ಕ್ಗಳು ಕಮ್ಮಿನೇ ಆ್ಯಕ್ಚುಲಿ ಮಾಡಿರೋದು. ಬಟ್ ಮಾಡಿರೋದ್ರಲ್ಲಿ ಬುದ್ಧಿ ಉಪಯೋಗಿಸಿ ಸ್ವಲ್ಪ ಮಾಡಿದ್ದಾನೆ. ತುಂಬ ಏನು ಇನಾಯ ಅಂತೆಲ್ಲ ಹೇಳೋಕ್ಕಾಗಲ್ಲ, ಮಾಡಿದ್ದಾನೆ.